ನಾ ಕೆಲಸದ ಮನೆಯಾಗ ಏನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ರೀ. ಅಸ್ಸಲಾಮುಅಲೈಕುಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್? ಆರಾಮಿದ್ದೀರಿ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತು ನೋಡ್ರಪ್ಪ ನಾಷ್ಟಕ್ಕೆ ಫಡ್ ಮಾಡಿದ್ದೀರಿ. ಅಂದ್ರೆ ನಿನ್ನೆದು ಫಡ್ಡಿನ ಹಿಟ್ಟಿದ್ರಪ್ಪ, ಅದನ್ನ ತೆಗೆದಿಟ್ಟಿದ್ದಾರೆ ಫ್ರಿಜ್ದಾಗ. ಅದನ್ನ ಮತ್ತು ಚಾದಾಗ ಫಡ್ ಮಾಡ್ಕೊಂಡು ತಿಂದಿರಿ. ಈಗ ಕೆಲ್ಸಕ್ಕೂ ಹೋಗ್ಬೇಕು ಫ್ರೆಂಡ್ಸ್. ಕೆಲ್ಸಕ್ಕೆ ಹೋಗೋದು ಮುಂಚೆ ನಾನು ಒಂದು ಸ್ವಲ್ಪ ಸಾರು ಮಾಡಾಕತ್ತೀನಿ ರೀ. ಅಂದ್ರೆ ಅನ್ನ ಐತ್ರಿ, ಸಾರು ಮಾಡಿ ಬಿಡಾಕತ್ತೀನಿ ರೀ. ಅದಕ್ಕೆ ಫ್ರೆಂಡ್ಸ್ ಏನು ಸಾರು ಮಾಡಾಕತ್ತೀನಿ ಅನ್ನೋದು ತೋರಿಸ್ತೀನಿ. ಸಿಂಪಲ್ಲಾಗಿ ಒಂದು ಸಾರು ಮಾಡಾಕತ್ತೀನಿ ರೀ. ಈ ಕಡೆ ನೋಡ್ರಪ್ಪ, ಸಿಂಪಲ್ಲಾಗಿ ಒಂದು ಸಾರು ಏನಪ್ಪ ಅಂದ್ರೆ ತಂಬುಳಿ ಸಾರು ಮಾಡಾಕತ್ತೀನಿ ರೀ. ತಂಬುಳಿ ಸಾರಿಗೆ ಒಂದು ಟಮಾಟಿ ತೊಗೊಂಡೇನಿ ರೀ, ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡೇನಿ ರೀ. ಆಮ್ಯಾಗೆ ಈ ಕಡೆ ಹುಣಸೆಹಣ್ಣು ಒಂದು ಸ್ವಲ್ಪ ನೆನೆ ಹಾಕೊಂಡೇನಿ ರೀ. ಅಂದ್ರೆ ತಂಬುಳಿ ಸಾರು ಅಂದ್ರೆ ನಮ್ಗೆ ಇದು ಹುಣಸೆ ಹುಳಿ ಇದ್ರಾಗ ಆಗ್ಬೇಕು ರೀ. ಅದ್ರ ಸಂಬಂಧ ಇಷ್ಟು ತೊಗೊಂಡೇನಿ ರೀ, ಜಾಸ್ತಿ ಏನಿಲ್ಲ ರೀ ಫ್ರೆಂಡ್ಸ. ಈಗ ನೋಡಿರಿ, ಇದಿಷ್ಟನ್ನು ನಾನು ಈಗ ಮಿಕ್ಸಿಗೆ ಹಾಕ್ಕೊಂಡು ಬಿಡ್ತೀನಿ ರೀ. ನೋಡಿರಿ, ಈಗ ಜಾರ್ನಾಗ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸಿ ತೊಗೊಂಡೇನಿ ರೀ. ಕೆಳಗಡೆ ಮ್ಯಾಲೆ ಇತ್ತಿರದ ತೊಗೊಂಡೇನಿ ರೀ. ಈಗ ಮಿಕ್ಸಿಗೆ ಹಾಕ್ಕೊಂಡು ಬಿಡ್ತೀನಿ ರೀ. ನೋಡಿರಿ, ನಮ್ಮದು ಮಸಾಲೆ ಅಂತ ರೆಡಿ ಆತ್ರೆ. ನೋಡಿರಿ ಎಷ್ಟು ಮಸ್ತಾಗಿ ಮಸಾಲೆ ರೆಡಿ ಆತ್ರಿ. ಈಗ ಒಗ್ಗರಣೆ ಕೊಟ್ಬಿಡ್ತೀನಿ ರೀ. ಒಗ್ಗರಣೆಗೆ ಒಂದು ಡಬ್ರಿ ಇಡ್ತೀನಿ ರೀ, ಸಣ್ಣದು. ಏನು ಜಾಸ್ತಿ ಇಲ್ಲ ಅಲ್ರಿ, ಅದ್ರ ಸಂಬಂಧ ನಾನಂತರ ಸಾರು ಒಗ್ಗರಣೆ ಹಾಕಿದ್ದು ಆತ್ರಿ. ಈಗ ಹುಣಸೆ ಹುಳಿನೂ ಹಾಕಿದ್ದು ಆತ್ರಿ. ಈಗ ಕುದಿಯಾಗತ್ತೈತ್ರಿ ನಮ್ಮ ಸಾರು ಅಂತ್ರೆ. ತಂಬುಳಿ ಸಾರು ಇದೆ, ಭಾಳ ಸಿಂಪಲ್ ಐತ್ರಿ. ಅರ್ಜೆಂಟ್ದಾಗ ಮಾಡಕ್ಕಂದ್ರೆ ಭಾಳ ಸಿಂಪಲ್ ಐತ್ರಿ. ಏನು ಜಾಸ್ತಿ ಬೇಡ್ರಿ. ಒಂದು ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ, ಆಮ್ಯಾಗ ಇದು ಜೀರಿಗೆ, ಇನ್ನು ಒಂದು ಟಮಾಟಿ ಇದ್ರೆ ಟಮಾಟಿ ರೀ. ಉಳ್ಳಾಗಡ್ಡಿ ಹಾಕಿಲ್ಲ ರೀ, ಯಾಕಂದ್ರೆ ಉಳ್ಳಾಗಡ್ಡಿ ಇದ್ರಾಗ ಒಗ್ಗರಣೆಗೆ ಹಾಕೀನಿ ರೀ ನಾನು. ನೀವು ಕೂಡ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತ್ರಿ, ಭಾಳ ಟೇಸ್ಟೂ ಆಗ್ತೈತ್ರಿ ಫ್ರೆಂಡ್ಸ. ನೋಡ್ರಿಪ್ಪ, ಈಗ ಸಾರಂತೂ ಮಾಡಿದೆ ರೀ. ಈಗ ನಾನು ಕೆಲ್ಸಕ್ಕೆ ಹೊಂಟೇನಿ ರೀ, ಕೆಲ್ಸದ ಮನೆಗೆ. ಇವತ್ತು ನಾನು ನಿಮಗೂ ಕೂಡ ಕರ್ಕೊಂಡು ಹೋಗಾಕತ್ತೇನೆ ರೀ ಫ್ರೆಂಡ್ಸ. ನಾ ಕೆಲ್ಸದ ಮನೆಗೆ ಏನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ರೀ. ಬರ್ರಿ ಫ್ರೆಂಡ್ಸ, ಈಗ ಹೊಂಟೇನಿ ರೀ. ನೋಡಿರಿ, 4ಕ್ಕೆ ಹೋಗೈತ್ರಿದೆ. ಈಗ ನಾವು ಕೆಳಗಡೆ ತೊಗೊಳೋಣ್ರಿ, ಝೀರೋಕ್ಕೆ ಲಿಫ್ಟ್ ಹತ್ರ ಬಂದೇನಿ ರೀ. ನೋಡಿರಿ, ಲಿಫ್ಟ್ ಹತ್ರ ಇದನ್ನೆಲ್ಲ ಹಾಕೇನಿ ರೀ. ಏನು ರೀ ಪಾವು ಬಗಲ್ದು ಇದು, ಆಮೇಲೆ ಆ ಕಡೆ ಈ ಕಡೆ ಏನೋ ಜುಮ್ರಾ ಅದಾವ್ರು. ಝೀರೋ ಬಂತು, ಲಿಫ್ಟ್ ತೆಗಿದ್ರೆ ಹೋಗೋಣ ನೋಡ್ರಿ. 4ನೇ ಫ್ಲೋರ್ದಾಗ ಹೋಗ್ತೇನೆ ರೀ ನಾನು ಕೆಲ್ಸಕ್ಕೆ. ಫ್ರೆಂಡ್ಸ್, ಇವತ್ತು ನಾ ಮಾಡೋ ಕೆಲಸ ನೋಡಿ ಯಾರು ನನಗೆ ತಪ್ಪು ತಿಳ್ಕೊಬೇಡ್ರಿ ಫ್ರೆಂಡ್ಸ್. ಯಾಕಂದ್ರೆ ನಾನು ಕೆಲ್ಸದ ಮನೆಗೆ ಹೋಗ್ತೇನಲ್ರಿ, ಅದ್ರ ಸಂಬಂಧ ನಂದು ಕೆಲ್ಸದ ಮನೆಯಾಗಿಂದ ರೂಟೀನ್ ಹೆಂಗಿರುತ್ತೆ, ನಾ ಏನು ಕೆಲಸ ಮಾಡ್ತೀನಿ ಅನ್ನೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ, ಫೈನಲಿ ನಾನಂತರೂ ಕೆಲ್ಸದ ಮನೆಗೆ ಬಂದಾಯ್ತು ರೀ. ಈಗ ನೋಡಿರಿ, 2 ಬಕೆಟ್ ಅರ್ವಿ, ಆಮೇಲೆ ಒಂದು ಬುಟ್ಟಿ ಬಾಂಡೆ ಇಟ್ಟಿದ್ದಾರೆ. ಆ ಕಡೆನೂ ಒಂದು ಸ್ವಲ್ಪ ಅರ್ವಿ ಇದಾವ್ರಿ, ಅದನ್ನ ನಾನು ನೋಡ್ತೇನೆ ರೀ. ಇನ್ನೂ ನೆನೆಸಿಲ್ರಿ ಅವರು. ಈಗ ಒಂದು ಸಣ್ಣ ಬಕೆಟಿಂದ 1 ಬಕೆಟ್, ಆಮೇಲೆ ಒಂದು ದೊಡ್ಡ ಬಕೆಟಿಂದ 1 ಬಕೆಟ್ ಇಟ್ಟಿದ್ದಾರೆ ರೀ. ಈಗ ನೋಡ್ರಿ ಕೆಲಸ ಮಾಡೋಣ, ಯಾಕಂದ್ರೆ ಮತ್ತೆ ನಿಂತ್ಕೊಂಡ್ರೆ ಕೆಲಸ ಆಗಂಗಿಲ್ಲ ರೀ ಫ್ರೆಂಡ್ಸ. ಇವತ್ತು ಸ್ವಲ್ಪ ಲೇಟಾಗಿ ಬಂದುಬಿಟ್ಟೇನೆ ರೀ. ಈಗ ನೋಡಿರಿ, ಎಲ್ಲ ಬಾಂಡೆ ತೆಗಿಯಾಕತ್ತೇನೆ ರೀ. ಎಲ್ಲ ಅವು ಹೊರಗಡೆ ಇಟ್ಟುಬಿಟ್ಟಿರ್ತಾರೆ ರೀ ಅವರು ಬಾಲ್ಕನಿದಾಗ. ಅವು ಬಿಸಿಲು ಕಾದು ಎಲ್ಲ ಒಣಗಿ ಹೋಗ್ಬಿಟ್ಟಿರ್ತಾವ್ರಿ ಬಾಂಡೆ ಎಲ್ಲ. ಫಸ್ಟ್ ನಾ ಬಾಂಡೆ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತೇನೆ ರೀ. ಅದಕ್ಕೆ ಚಲೋತ್ನಾಗ ನೀರು ಹಾಕ್ಕೊಂಡ್ರೆ ನೆನೆದು ಬಿಡ್ತಾವ್ರಿ ಎಲ್ಲ ಬಾಂಡೆನ. ನೆನೆದ ಮೇಲೆ ನಮ್ಗೆ ಸ್ವಲ್ಪ ಜಲ್ದಿ ತಿಕ್ಕಾಕೂ ಚಲೋ ಆಗ್ತೈತೆ ರೀ ಬಾಂಡೆ. ಅದ್ರ ಸಂಬಂಧ ಈಗ ಎಲ್ಲ ಬಾಂಡೆ ನಾನು ಕೆಳಗಡೆ ಹಾಕ್ಕೊಂಡು ಬಿಡ್ತೀನಿ ರೀ. ನೋಡಿರಿ, ಹಾಕ್ಕೊಂಡಾಗತ್ತೀನಿ. ಆದ್ರೇನು ರೀ, ಕುತ್ಕೊಳಕ್ಕೆ ಅಲ್ಲೇ ಸರಿನೇ ಆಗಂಗಿಲ್ಲರಪ್ಪ. ಟೇಬಲ್ ಇಲ್ಲ, ಏನಿಲ್ಲ. ಒಂದು ಬರೇಗಾಲಿಲ್ಲಿ ಕುತ್ಕೊಂಡು ಕಾಲು ಅನ್ನೋವು ಎದಕ್ಕೂ ಬರಂಗಿಲ್ಲ ರೀ ಫ್ರೆಂಡ್ಸ. ಅಷ್ಟು ಬರೀ ನೋವು ಆಕ್ಕಾವ್ರಿ. ಹಂಗೆ ಕಾಲು ಜೀವ ಹಿಡಿದು ಬಿಡ್ತಾವ್ರಿಪ್ಪ. ಅದನ್ನ ಅದ್ರಾಗ ಹೆಂಗೆಂಗೋ ಸುಮ್ಮನೆ ಕುತ್ಕೊಂಡು ಮಾಡಿ ಬರ್ತೀನಿ ರೀ ನಾನು ಕೆಲಸನ.
ಈಗ ನೋಡ್ರಿಪ್ಪ ಎಲ್ಲ ಬಾಂಡೆನ ತೆಗೆದಾತ್ರಿ. ಈಗ ಬಾಂಡೆನ ತಿಕ್ಕಾಕತ್ತೇನೆ ನೋಡ್ರಿ. ನಂದು ಡೈಲಿ ರೂಟೀನ್ ಇದೇ ಥರ ನೋಡ್ರಿ. ಒಂದು ಸ್ವಲ್ಪ ಜಲ್ದಿ ನಾನು ಯಾವಾಗಲೂ ಆತ್ರಿ ನನ್ನ ಕೈಯಾಗ ಫಾಸ್ಟ್ ಕೆಲಸ ಯಾವಾಗಲೂ ಸ್ವಲ್ಪ ಮೆಲ್ಸಾಗಿ ಮಾಡಿದ್ರೆ ಅದೇನು ನನ್ನ ಕೆಲಸನೂ ಸಾಗಂಗಿಲ್ಲ ರೀ. ಏನೋ ಇದ್ರೂ ಜಲ್ದಿ ನನ್ನ ಕೆಲಸ ಆಗ್ಬೇಕ್ರಿ. ನಾನು ಜಲ್ದಿ ಮಾಡ್ಬೇಕು ಅನ್ನೋದು ನಂದು ಯಾವಾಗಲೂ ಒಂಥರ ರೂಢ ಐತ್ರಿ. ಈಗ ನೋಡ್ರಿ ನಾನು ಇದು ಫಾಸ್ಟಾಗಿನೂ ನಾನು ಓಡಿಸಿಲ್ರಿ ಫ್ರೆಂಡ್ಸ ಈ ವಿಡಿಯೋನ. ಅಂದ್ರೆ ನಾ ಹೆಂಗೆ ಮಾಡೀನಿ ಅಲ್ಲಿದು ಕೆಲಸ ಡೈರೆಕ್ಟ್ ಹಾಗೆ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ರೀ ಅಷ್ಟೇ. ನಾನು ಏನು ಫಾಸ್ಟ್ ಅಂತರೂ ಇದನ್ನು ಮಾಡಿಲ್ರಿ ವಿಡಿಯೋನ. ಇನ್ನು ನೋಡ್ರಿ ನಾ ಡೈಲಿ ರೂಟೀನನ್ನು ಇದೇ ಥರ ನಾನು ಕೆಲಸ ಮಾಡ್ತೀನಿ ರೀ ಡೈಲಿನೂ ಅವ್ರ ಮನ್ಯಾಗ. ಇವತ್ತು ಏನೋ ನನಗೆ ತೋರಿಸ್ಬೇಕಂತ ಅನ್ನಿಸ್ತ್ರಿ ಫ್ರೆಂಡ್ಸ್. ನಾನು ನಿಮ್ಗೆ ಹತ್ರ ತೋರ್ಸಾಕತ್ತೀನಿ ರೀ. ಏನಾದರೂ ನಿಮ್ಗೆ ತಪ್ಪು ಅನಿಸಿದ್ರೆ ಏನಾದರೂ ಒಂದು ಕಮೆಂಟ್ ಹಾಕಿರಿ. ಇಲ್ಲ ಇಂಥವೆಲ್ಲ ಹಿಂಗೆ ತೋರಿಸ್ಬೇಡ್ರಿ ಹಂಗೆ ಹಿಂಗೆ ಅಂತ ಏನಾದರೂ ನಿಮ್ಮ ಮನಸ್ಸಿಗೆ ಹೇಳ್ರಿ. ಯಾಕಂದ್ರೆ ನಿಮ್ಮ ಮನಸ್ಸಿಗೆ ನನಗೂ ಹೇಳಿದ್ರೆ ಒಂದು ಸ್ವಲ್ಪ ಚಲೋ ಅನಿಸ್ತೈತೆ ರೀ. ನಂದು ಏನೈತಿ ಡೈಲಿ ರೂಟೀನಿಂದ ನಾ ಏನು ಕೆಲಸ ಮಾಡ್ತೀನಿ ಅನ್ನೋದು ನಾನು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ನಾ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ. ನೋಡಿರಿ ಈಗ ಬಾಂಡೆ ಅಂತೂ ಸ್ವಲ್ಪ ಫಸ್ಟ್ ಇಟ್ಕೊಂಡಿರ್ತೀನಿ ರೀ. ಆಮೇಲೆ ಸ್ವಲ್ಪ ನಾನು ಬಕೆಟ್ನಾಗ ನೀರು ತುಂಬ್ಕೊಂಡು ಇಟ್ಕೊಂಡಿರ್ತೇನೆ ರೀ ಪೈಪ್ ಹಚ್ಚಿ. ಈಗ ಜಲ್ದಿ ತೊಳ್ಯಾಕೂ ಗಾವ್ ಆಕೈತೆ ರೀ ನನಗೆ. ಯಾಕಂದ್ರೆ ಪೈಪ್ ಹಚ್ಚಿರ್ತೇನಲ್ಲ ರೀ ನೀರಿಗೆ, ಅದ್ರ ಸಂಬಂಧ ಏನು ತೊಳ್ಯಾಕೂ ಬೇಸರ ಆಗಂಗಿಲ್ಲ ರೀ, ಕೆಲಸ ಮಾಡೋಕ್ಕೂ ಬೇಸರ ಅನ್ಸಂಗಿಲ್ಲ ರೀ ಫ್ರೆಂಡ್ಸ್. ಮನೆಗೆ ಅಲ್ಲಿ ಕೆಲ್ಸಕ್ಕೆ ಹೋಗಿ ನಾ ಹತ್ಕೊಂಡ ಮಟ್ಟ ಒಂದು ಸ್ವಲ್ಪ ನನಗೆ ಬೇಸರ ಅನ್ನಿಸ್ತೈತೆ ರೀ. ಏನು ದಿನ ಹೋಗೋದ್ರಿ, ಒಂದಿನ ಹಸ್ರು ಇಲ್ಲ ಬೇಸರ ಇಲ್ಲ ಹಂಗೆ ಹೋಗೋದಿಲ್ಲ ರೀ. ಅದ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರು ಅನ್ನಿಸ್ತೈತೆ ರೀ ಫ್ರೆಂಡ್ಸ್. ಯಾಕಂದ್ರೆ ನಮಗೂ ಹಸ್ರು ಬೇಸರ ಅನ್ನೋದು ಇರ್ತಾವೆ ರೀ. ಬಟ್ ನಾನು ಸೂಟಿ ಮಾಡಿ ಮನ್ಯಾಗೂ ಇರ್ಬೇಕಂದ್ರೆ ನನಗೆ ಮನ್ಯಾಗೂ ಇರಾಕಂಗಿಲ್ಲ ರೀ. ಯಾಕಂದ್ರೆ ನಾನು ಊರಿಗೆ ಹೋಗೋ ಹಿಂಗೆ ಇರ್ತಾವಲ್ಲ ರೀ, ಏನಾರ ಅನಿವಾರ್ಯ ಇದ್ರೆ ನಾನು 2 ದಿನ 3 ದಿನ ಊರಿಗೆ ಹೋಗಿರ್ತೀನಿ ರೀ ನಮ್ಮ ಅಕ್ಕನ ಊರಿಗೆ. ಅದ್ರ ಸಂಬಂಧ ನನಗೆ ಅಲ್ಲಿ ಆವಾಗ ಮತ್ತು ಆಗಂಗಿಲ್ಲ ನನಗೆ ಹೋಗಾಕೆ, ಮತ್ತು ಬಿಡಂಗಿಲ್ಲ ಕೆಲ್ಸದ ಮನೆಯವರು ಅಂತ ಅಂದ್ಕೊಂಡು ಬೇಸರಕ್ಕೂ ನಾನು ಒಂದಿನಾನು ಮನ್ಯಾಗ ಇರೋಂಗಿಲ್ಲ ರೀ ಫ್ರೆಂಡ್ಸ್. ನಾನು ನಿಜ ಹೇಳ್ಬೇಕಂದ್ರೆ ನನ್ನ ಮಗಳು 8 ತಿಂಗಳದಾಕಿ ಇದ್ಲು ರೀ. ಆವಾಗಿಂದ ನಾನು ಕೆಲ್ಸಕ್ಕೆ ಹೋಗಾಕತ್ತೀನಿ ರೀ. ಆವಾಗಿಂದ ಹಿಡಿದು ಈಗ ನನ್ನ ಮಗಳಿಗೆ ಇನ್ನೊಂದು 2 ತಿಂಗಳು ಹೋದ್ರೆ 5 ತುಂಬಿ 6ರಾಗ ಬೀಳ್ತೈತೆ ರೀ. 6 ವರ್ಷದಕ್ಕೆ ಆಗ್ತಾಳೆ ರೀ ಫ್ರೆಂಡ್ಸ್. ಇವಾಗನವರೆಗೂ ನಾನು ಕೆಲ್ಸಕ್ಕೆ ಹೋಗಾಕತ್ತೀನಿ ರೀ. ಏನೋ ನಿಮ್ಮ ಸಪೋರ್ಟಿಂದ ನಾನು ಮುಂದೆ ಬರ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಇರ್ಬೇಕು ರೀ. ಯಾಕಂದ್ರೆ ನಾನು ಕೆಲ್ಸದ ಮನೆ ಬಿಟ್ಟು ನನಗೂ ಒಂದು 4 ಜನರ ಹಂಗೆ ನಾನು ಮನ್ಯಾಗ ಇರಬೇಕು. ಯಾಕಂದ್ರೆ ಹೆಣ್ಮಕ್ಳು ಮನ್ಯಾಗಿದ್ರೇ ಚಂದ ರೀ. ನಾನು ಮುಸ್ಲಿಮ್ಸ್ದಾಗೆ ಆಗಿ ನಾನು ಕೆಲ್ಸಕ್ಕೆ ಹೋಗ್ತೇನಲ್ಲ ರೀ, ಅದೊಂದು ಸ್ವಲ್ಪ ನನಗೆ ಏನೋ ಬೇಜಾರು ಅನ್ನಿಸ್ತೈತೆ ರೀ ಫ್ರೆಂಡ್ಸ. ಯಾಕೋ ನಿಮ್ಮ ಹತ್ರ ಹೇಳ್ಕೊಬೇಕು ಅನ್ನಿಸ್ತ್ರಿ, ಇವತ್ತು ಹೇಳ್ಕೊಳಕತ್ತೀನಿ ರೀ. ಬಟ್ ನನಗೆ ಅದನ್ನು ಫೇಸ್ ಟು ಫೇಸ್ ನನಗೆ ಹೇಳ್ಕೊಳಕ್ಕೆ ಆಗಾಕತ್ತಿಲ್ಲ ರೀ ಫ್ರೆಂಡ್ಸ್. ಯಾಕಂದ್ರೆ ದಿನ ಮತ್ತೇನು ಅಳೋದು ತೋರಿಸ್ಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಬೇಜಾರು ಮಾಡ್ಕೊತಾರೆ ಅನ್ನೋ ಸಂಕಟಕ್ಕೆ ನಾನು ಏನು ನನಗೆ ಹೇಳಕ್ಕೂ ಆಗುವಲ್ದು ರೀ ಫ್ರೆಂಡ್ಸ. ನನಗೆ ಭಾಳ ಬೇಜಾರು ಅನ್ನಿಸ್ತೈತೆ ರೀ. ಒಂದೊಂದು ಸಲ ಖುಷಿ ಅನ್ನಿಸ್ತೈತೆ ರೀ, ಏನು ಬಿಡ ಮನ್ಯಾಗಿದ್ದು ಏನು ಮಾಡ್ಬೇಕು ಅಂತಂದರೆ. ಅದಕ್ಕೆ ಮತ್ತು ಹೋಗ್ಬಿಡ್ತೇನೆ ರೀ. ಏನು ಮನ್ಯಾಗಿದ್ದು ಏನು ಖಾಲಿ ಕುತ್ಕೊಂಡು ಏನು ಮಾಡ್ಬೇಕು ಬಿಡು, ಹೋಗ್ತೇನೆ ಅಂತ ಕೆಲ್ಸಕ್ಕೆ ಹೋಗ್ಬಂದ್ರೆ ಅದು ಎದಕ್ಕೆ ಆಕೈತಲ್ಲ, ನಮ್ಮ ಆಸರೆ ಆಗ್ತೈತಿ, ನಮ್ಮ ಮನೇದು ಏನಾರು ಒಂದು ಖರ್ಚು ಹೋಗ್ತೈತಿ ಅಂತಂದ್ರೆ ಫ್ರೆಂಡ್ಸ. ಈಗ ನೋಡಿರಿ ಬಾಂಡೆನೂ ಆದವು ರೀ, ಅರ್ಬಿನೂ ಆದವು ರೀ, ಎಲ್ಲ ಕೆಲಸನೂ ಆತ್ರಿ ಫ್ರೆಂಡ್ಸ. ಈಗ ನಾನು ಮನೆಗೆ ಹೋಗೋದು ಒಂದೇ ಬಾಕಿ ಐತ್ರಿ. ಈಗ ಹೋಗೋದು ನೋಡ್ರಿ ಬಾಂಡೆನೂ ಒಂದು ಬುಟ್ಟಾಗ ಹಾಕಿಟ್ಟೇನೆ ರೀ. ನೋಡಿರಿ ಫ್ರೆಂಡ್ಸ ಈಗ ಆತ್ರಿ ನನ್ನ ಕೆಲಸ. ಈಗ ನೋಡಿರಿ ಕಸ ತೊಗೊಂಡು ಹೊಂಟೇನ್ರಿ. ಕಸ ಈಗ ಕಸನೆಲ್ಲ ತಂದೇನಲ್ರಿ, ಅದನ್ನು ಕಸದ ಬುಟ್ಟಾಗ ಹಾಕಿ ಒಂದು ಸ್ವಲ್ಪ ಕೈ ತೊಳ್ಕೊಂಡು ಬರ್ತೀನಿ ರೀ. ಈಗ ಮನ್ಯಾಗಿಂದ ಒಂದು ಕೆಲಸ ಮಾಡ್ಕೋಬೇಕ್ರಿ ನಾನು. ನೋಡ್ರಿಪ್ಪ ಈಗ ಬಂದೆ ರೀ ನಾನು ಮನೆಗೆ. ಈಗ ಬಂದು ಅದ ನೋಡ್ರಿ ಸುಮ್ಮನೆ ಕುಂತಿದ್ದೆ ಒಂದು ಸ್ವಲ್ಪ. ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತ್ರಿ ನಂದು ಇವತ್ತಿಂದು ಕೆಲಸದ ಮನೆ ರೂಟೀನ್ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಏನಪ್ಪ ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಕುಂದ್ರಮಣಿ ಇಲ್ಲ ಏನಿಲ್ಲರಿಪ್ಪ, ಅದು ಮುರಿದೈತಿ. ಒಂದು 15 ದಿನ ಆತ್ರಿ ಮುರಿದು. ಅದು ಕಾಲೊಂದು ಕುಂದ್ರಾಕಾಗಂಗಿಲ್ಲ ಏನಿರಪ್ಪ, ಕಾಲನ್ನು ಜೀವ ಹಿಡಿದು ಬಿಟ್ಟಾವ್ರಿ. ಅರ್ಬಿ ಎಲ್ಲ ಫುಲ್ ತೊಳೆದು ಬಿಟ್ಟಾವ್ರಿ. ಹಂಗೆ ತಟ ನೀರು ಬೀಳಾಕತ್ತೈತ್ರಿ. ಅದ್ರಾಗ ಮತ್ತು ಫಟಾಫಟ್ ಅಂತಂದು ಮಾಡ್ಕೊಂಡು ಬಂದೆ ರೀ ಫ್ರೆಂಡ್ಸ್. ನಿಮಗೂ ಕೂಡ ತೋರ್ಸೇನಿ ರೀ ನಾ ಹೆಂಗೆ ಮಾಡ್ತೀನಿ ಕೆಲಸ ಅನ್ನೋದು. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ. ನನ್ನ ವೀಡಿಯೋನ ಆದಷ್ಟು ನೀವು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಯಾಕಂದರೆ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಕೂಡ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ. ಈಗ ಬರ್ರಿ, ಈಗ ಸಾರೊಂದು ಮಾಡಿಟ್ಟು ಹೋಗಿದ್ದೆ ರೀ. ನೋಡಿರಿ ಈಗ ಚಹಾ ಮಾಡಾಕತ್ತೀನಿ ರೀ ನಾನು. ನಮ್ಮ ಮನೆಯವ್ರಿಗೆ ಏನೋ ಚಹಾ ಬೇಕಂತ್ರಪ್ಪ, ಅದಕ್ಕೆ ಒಂದು ಸ್ವಲ್ಪ ಚಹಾ ಮಾಡಾಕತ್ತೀನಿ ರೀ. ಚಹಾನು ರೆಡಿ ಆಗಿತ್ತು ರೀ. ಈಗ ಇನ್ನೊಂದು ಸ್ವಲ್ಪ ಕಾಯ್ಬೇಕು ರೀ. ಇದು ನೋಡಿರಿ ಬೆಳಗ್ಗೆ ಇವತ್ತು ಹಾಲನ್ನು ತೊಗೊಂಡಿಲ್ಲ ರೀ. ಇವತ್ತು ಬೆಳಗ್ಗೆ ಸ್ವಲ್ಪ ಇತ್ತು, ಅದ ಒಂದು ಸ್ವಲ್ಪ ಇದು
ಚಹಾ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಐತ್ರಿ. ಇನ್ನು ಇದಿಷ್ಟು ಮತ್ತೆ ಎಲ್ಲಿ ಇಡೋದ್ರೆ ಹಾಕಿಬಿಡ್ತೇನೆ. ಇವಕ್ಕಿದ್ದು ನಾವು ಒಂದು ಸ್ವಲ್ಪ ಹಾಲು ಉಳಿದಿರ್ತಾವಲ್ರಿ, ಅದ್ರ ಸಂಬಂಧ ಅದ್ರಾಗ ಹಾಕಿ ಒಂದು ಸ್ವಲ್ಪ ಈ ಥರ ನಾವು ಮಿಕ್ಸ್ ಮಾಡಿ ಹಾಕಿಬಿಟ್ರೆ ಚಾನ ನೋಡ್ರಿದೆ. ಫ್ರೆಂಡ್ಸ, ನಮ್ಮ ಸುಮ್ಮು ನೋಡ್ರಿಪ್ಪ ಇವತ್ತೇನು ಮಾಡಿದಾಳೆ. ಇದು ತತ್ತಿ ತರಕಂತಂದು ಕಳ್ಸಿವ್ರಿ. ಇದು ತತ್ತಿ ಎಲ್ಲ ಹೊಡ್ಕೊಂಡು ಬಂದುಬಿಟ್ಟಾಳ್ರಿ. ಇದು ಎಲ್ಲ ತೆಗ್ದೇನು ರೀ. ಈಗ ತೆಗೆದಿದೆ ಒಂದು ಬಟ್ಟಲ್ದಾಗ ಹಾಕೀನಿ ರೀ. ಇವೆಲ್ಲ ಇದ್ರಾಗ ಇನ್ನೂ ಸಿಪ್ಪಿ ಅದಾವ್ರಿ. ಈಗ ಸಿಪ್ಪಿನೂ ತೆಗಿಬೇಕ್ರಿ ಒಂದು ಸ್ವಲ್ಪ. ಒಂದು 6 ತರಕಂತಂದು ಕಳ್ಸಿದ್ದೀರಪ್ಪ. ಎಲ್ಲ ಹೊಡ್ಕೊಂಡು ಬಂದಾಳ ನೋಡ್ರಿ. ಕೈ ತಪ್ಪಿ ಏನೋ ಕೆಳಗೆ ಬಿದ್ದೈತಂತ್ರಿ. ಏನು ಮಾಡ್ತೀರಿ, ಏನೆಲ್ಲ ಕೆಲಸ ಮಾಡ್ಕೊತ ಬಂದಾಳ್ರಿ. ಈಗ ನೋಡ್ರಿಪ್ಪ ಚಪಾತಿ ಮಾಡಾಕತ್ತೇನೆ ರೀ. ಚಪಾತಿ ಹಿಟ್ಟು ಸ್ವಲ್ಪ ಐತ್ರಿ. ಒಂದು 4 ಆಗೋ ಅಷ್ಟು ಇತ್ತು, ಅದಷ್ಟು ಕಲಿಸಿ ಮಾಡಾಕತ್ತೇನೆ ರೀ. ಯಾಕಂದ್ರೆ ನಮ್ಮ ಮನೆಯವರು ಅಷ್ಟು ಆಗ್ತೈತೆ ಬಿಡ, ಒಂದು ನಮ್ಮ ಸುಮ್ಮ ಒಂದೇ ನಮ್ಮ ಮನೆಯವ್ರಿಗೆ 1 2 ಆಗ್ತೈತೆ ಅಂತಂದು ಅಷ್ಟು ಕಲಿಸಿ ಮಾಡಾಕತ್ತೇನೆ ರೀ. ಚಪಾತಿ ಹಿಟ್ಟು ಖಾಲಿ ಆಗಿತ್ತು ರೀ ಫ್ರೆಂಡ್ಸ. ಮಧ್ಯಾಹ್ನ ಮಾಡೇ ಇಲ್ಲರಿಪ್ಪ. ಮಧ್ಯಾಹ್ನ ಮಾಡ್ಬೇಕಂತಂದು ಅಂದ್ಕೊಂಡೆ ರೀ, ಮತ್ತು ಲೇಟಾಗಿ ಆಗ್ಬಿಡ್ತೀನಿ ಮಾಡೋದು. ಅದ್ರ ಸಂಬಂಧ ಮಾಡೇ ಇಲ್ಲರಿ. ಒಂದು 4 ಅಕ್ಕವ್ರಿ ಕರೆಕ್ಟಾಗಿ. ಪೇಡೆ ಮಾಡ್ಕೊತೀನಿ ರೀ. ಪೇಡೆ ಮಾಡಿ ಚಪಾತಿನ ಲಟ್ಟಿಸ್ತೀನಿ ರೀ. ನೋಡಿರಿ ಕರೆಕ್ಟ್ 4 ಆದ್ವಿ ರೀ. ಇದ್ದಷ್ಟ್ರಾಗ ಮಾಡ್ಬೇಕಲ್ರಿ ಫ್ರೆಂಡ್ಸ. ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕ್ರಿ. ಈಗ ಅಷ್ಟ ಬೇಕು. ಈಗ ಮತ್ತೆ ತರಿಸಿ ಮಾಡ್ಬೇಕಂದ್ರೆ ಮತ್ತು ಈಗ ಸದ್ಯಕ್ಕೆ ರೊಕ್ಕನೇ ಇಲ್ಲರಿ. ನಾಳೆ ಬೆಳಗ್ಗೆ ತರಿಸಿ ಮಾಡಿದ್ರಾತ ಅಂದ್ಕೊಂಡು ಈಗ 4 ಇದ್ವಲ್ರಿ. ಅದ್ರ 4 ಅಷ್ಟು ಆಗೋಷ್ಟು ಹಿಟ್ಟು ಐತಲ್ರಿ, ಅಷ್ಟ್ರಾಗ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಇದ್ದಷ್ಟ್ರಾಗ ಸಂಭಾಳಿಸ್ಕೊಂಡು ಹೋಗ್ಬೇಕ್ರಿ. ಎಲ್ಲ ಜೀವನ ಇದು ಬಡ್ರ ಜೀವನನೇ ಹಿಂಗೈತ್ರಿ ಫ್ರೆಂಡ್ಸ. ನೋಡಿರಿ ಫ್ರೆಂಡ್ಸ, ಚಪಾತಿ ಯಂತ್ರ ಆದ್ರೂ ರೂಪಾಯಿ ಅದೇ ಕರೆಕ್ಟ್ 4 ಆಗ್ಯಾವ ನೋಡ್ರಿ ಇವು. ಈಗ ಚಪಾತಿ ಯಂತ್ರ ಆತ್ರಿ. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮಾಡ್ಬೇಕಂತಂದು ಮಾಡೇನ್ರಿಪ್ಪ ಭಾಳ ದಿನದ ಮ್ಯಾಗ. ಇದಕ್ಕೆ ಮುಚ್ಚಿಟ್ಬಿಡ್ತೇನೆ ರೀ. ಒಂದು ಸ್ವಲ್ಪ ಮಾಡಿದ್ರಾತಂತಂದು ಸಿಂಪಲ್ಲಾಗಿ ಒಂದು ರೆಸಿಪಿ ಮಾಡಾಕತ್ತೇನೆ ರೀ. ಅದು ಸ್ವೀಟ್ ರೆಸಿಪಿ ಏನಪ್ಪ ಗಜ್ರಿ ಹಲ್ವಾ, ಕ್ಯಾರೆಟ್ ಹಲ್ವಾ, ಸಾರಿ ಕ್ಯಾರೆಟ್ ಹಲ್ವಾ ಮಾಡ್ಬೇಕಂತಂದ್ರೆ ನೋಡ್ರಿ. ಈ ಕಡೆ ಮೊನ್ನೆ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ವು ಅಂತಂದು ಅದು ನೇರ್ ಪಾಲಿಶಿಂದ ಹಚ್ಚಿದ್ದೆ ರೀ. ಅದು ಒಂಥರ ಬಣ್ಣ ಹಚ್ದಂಗೆ ಆಗ್ಬಿಟ್ಟೈತೆ ರೀ. ಒಟ್ಟು ಹೋಗೋಲ್ದ್ರಿ ಅದು ತಿಕ್ಕಿ ತೊಳೆದ್ರು. ಅದು ನೋಡ್ರಿ, ಇದು ಕ್ಯಾರೆಟ್ ಮೊನ್ನೆ ತಂದಾರ್ರಿ ಅವರು ಹೋದ್ವಾರ. ಹಂಗೆ ಇದ್ವು ರೀ. ಅದನ್ನ ಫ್ರಿಜ್ದಾಗ ಇಟ್ಟಿದ್ದು ಹಂಗೆ ತಾಜಾ ಇದ್ವು ರೀಪ್ಪ ಫ್ರೆಂಡ್ಸ. ಅದ್ರ ಸಂಬಂಧ ಈಗ ಅದನ್ನ ಒಂದು ಕ್ಯಾರೆಟ್ ಹಲ್ವಾ ಮಾಡಿಕೊಂಡ್ರಾತು ಅಂತಂದು ಮಾಡಾಕತ್ತೇನೆ ರೀ. ಬರ್ರಿ ಫ್ರೆಂಡ್ಸ, ಈಗ ಏನೇನು ಬೇಕಂತಂದು ಹೇಳ್ತೀನಿ. ಈಗ ಇದೇ ಪ್ಯಾನ್ದಾಗ ಮಾಡ್ಕೊಂಡು ಬಿಡ್ತೀನಿ ರೀ. ಎದ್ರಾಗೂ ನಾನು ಮಾಡಂಗಿಲ್ಲ ರೀ. ನೋಡಿರಿ, 1 2 ಡ್ರೈ ಫ್ರೂಟ್ಸ್ ಇದ್ದರಪ್ಪ. ಅದೇ ಡ್ರೈ ಫ್ರೂಟ್ಸು ಒಂದು ಸ್ವಲ್ಪ ಇದು ಮಾಡ್ಕೊಂಡಾಗತ್ತೀನಿ ನೋಡಿರಿ, ಬಡ್ಕೊಂಡಾಗತ್ತೀನಿ. ಈಗ ಆತ್ರಿ ಇದು ಗ್ಯಾಸ್ ಹಚ್ಚೋಣ್ರಿ. ಫಸ್ಟಾಗಿ ನಾನು ತುಪ್ಪನ ಹಾಕ್ಕೊಂಡಾಗತ್ತೀನಿ ರೀ. ತುಪ್ಪನ ನೋಡಿರಿ ಸ್ವಲ್ಪ ಐತೆ. ಅದು ಎಲ್ಲ ಮುಗಿದು ಬಿಟ್ಟೈತೆ ರೀ. ಮನ್ಯಾಗ ಸಂತಿಲ್ಲ ಏನಿಲ್ಲ ರೀ. ತುಪ್ಪ ಐತ್ರಿ, ಅದನ್ನ ಹಾಕ್ಕೊಂಡಾಗತ್ತೀನಿ ರೀ. ಈಗ ನೋಡಿರಿ ಇಷ್ಟ ಐತಿ. ಇಷ್ಟಾಗ ಆದ್ರೆ ಸರಿ ಆಕ್ಕೈತಿ ಅನ್ಸಾಗತ್ತೈತಿ. ಈಗ ಪ್ಯಾನ್ ಅಂತೂ ರೆಡಿ ಇದು ಆಗೈತೆ ರೀ, ಬಿಸಿ ಆಗೈತಿ. ಇದ್ರಾಗ ನಾನು ಈ ಡ್ರೈ ಫ್ರೂಟ್ಸನ್ನು ಹಾಕ್ಕೊತೀನಿ ರೀ. ಚಲೋ ಹೊತ್ನಂಗೆ ಫ್ರೈ ಆಗ್ಬೇಕ್ರಿ ಅದು. ಇದು ನೋಡ್ರಿ ಒಂಚೂರು ಬ್ರೌನ್ ಕಲರ್ ಬರೋ ಹಂಗಿರ್ಬೇಕ್ರಿ. ಜಾಸ್ತಿ ಇದು ಆಗಬಾರ್ದ್ರಿ. ಒಂಥರ ಬ್ರೌನ್ ಕಲರ್ ಬರ್ಬೇಕ್ರಿ. ಸ್ವಲ್ಪ ಇದ್ದವ್ರಿ ಅಷ್ಟು ಹಾಕಿರಿ ನಾನು. ಅದು ಸೇಫ್ಟಿಗೆ ಹಂಗೆ ರೀ, ಇಲ್ಲಿಕ್ರೆ ಹಂಗೆ ಮಾಡ್ಕೊಂಡು ತಿಂತಿರ್ತೀವಿ ರೀ. ಈಗ ನೋಡ್ರಿ ಆಗ್ಯದ್ರಿ ಇದು. ಇದನ್ನು ನಾನು ಈಗ ಇದ್ರಾಗ ಹಾಕ್ಕೊಂಡು ಬಿಡ್ತೀನಿ ರೀ. ನೋಡಿರಿ ಈ ತುಪ್ಪದಾಗ ನಾನು ಈ ಕ್ಯಾರೆಟನ್ನು ಹಾಕ್ಕೊಂಡು ಬಿಡ್ತೀನಿ ರೀ. ಗ್ಯಾಸ್ ಅಂತೂ ಲೋ ಫ್ಲೇಮ್ದಾಗ ಇಟ್ಕೊಂಡೇನಿ ರೀ. ಜಾಸ್ತಿ ಹೈ ಫ್ಲೇಮ್ದಾಗೂ ಇಟ್ಕೊಂಡಿಲ್ಲ ರೀ. ಇದಕ್ಕೆ ಹಾಲೊಂದು ಬೇಕಲ್ರಿ, ಹಾಲೊಂದು ಹಾಕ್ಕೊತೀನಿ ರೀ. ಆಮೇಲೆ ಸಕ್ರೆ. ಭಾಳ ಸಿಂಪಲ್ ಐತ್ರಿ. ನೀವು ಮನ್ಯಾಗ ಮಾಡ್ತಿರ್ಬೇಕ್ರಿ. ಜಾಸ್ತಿ ಹಾಲಂತೂ ನಾವು ತಿನ್ನಂಗಿಲ್ಲಲ್ರಿ. ಇದು ಚಾದಾಗ ಅಷ್ಟೇ ನಾವು ಜಾಸ್ತಿ ಹಾಲು ಕುಡಿಯೋದಂತ್ರ. ಇದು ಉಳ್ಕಿದ್ರಾಗ ಎದಕ್ಕೂ ನಾವು ಹಾಲು ಹಾಕಿದ್ದು ಕುಡಿಯಂಗಿಲ್ಲರಪ್ಪ. ಅದ್ರ ಸಂಬಂಧ ಸ್ವಲ್ಪ ಹಾಕ್ಕೊತೀನಿ ರೀ ನಾನು. ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಈಗ. ಈಗ ನೋಡಿರಿ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊತೀನಿ ರೀ. ಈಗ
ನನಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನಾನು ಸಕ್ಕರೆ ಹಾಕ್ಕೊಳಕತ್ತೀನಿ ರೀ. ಯಾಕಂದ್ರೆ ಅದು ಕೂಡ ಸ್ವೀಟ್ ಇರ್ತೈತೆ ರೀ ಕ್ಯಾರೆಟ್, ಅದ್ರ ಸಂಬಂಧ ನೋಡಿರಿ. ಎಲ್ಲ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಬಿಡೋಣ್ರಿ. ಈಗ ಹಾಲೊಂದು ಹಾಕ್ಕೋಬೇಕ್ರಿ, ಹಾಲೊಂದು ಹಾಕ್ಕೊತೀನಿ. ಫುಲ್ ಮಿಕ್ಸ್ ಮಾಡಿ, ಜಾಸ್ತಿ ಹಾಲು ಹಾಕ್ಕೊಂಡು ಮಾಡ್ಕೊತಾರೆ ಇದು ಆ್ಯಕ್ಚುಲಿ ಮಾಡ್ಬೇಕಂದ್ರೆ ಹಲ್ವಾ. ನಾನು ಸ್ವಲ್ಪ ಹಾಕ್ಕೊತೀನಿ ರೀ. ಅದು ಇದು ಅಂದಿಲ್ಲ ರೀ, ನಾವು ಹಾಲಂದು ಕುಡಿಯಂಗಿಲ್ಲರಪ್ಪ. ನಮ್ಗೆ ಯಾವಾಗಲೂ ರೂಢಿನೂ ಇಲ್ಲರಿ, ಏನೋ ಚಾದಾಗ ಕುಡಿತೀವಿ ಅಷ್ಟೇ ರೀ. ನಮ್ಮ ಮನೆಯವರು ಅವ್ರಂತರೂ ಮೊಸರು ತಿನ್ನಂಗಿಲ್ಲ ರೀ. ನಾವೊಬ್ಳ ಮೊಸರು ಒಂದು ಸ್ವಲ್ಪ ಅದು ಹಾಲಿನ ಚಹಾ ಕುಡಿಯೋದ್ರಿ, ಅದು ಯಾವಾಗಾರ ಒಂದು ಸಲ ರೀ. ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾತ್ರಿ. ಇದು ಸುಮ್ಮನೆ ಪಲ್ಯನೂ ತಿನ್ನಂಗಿಲ್ಲ, ಏನಿಲ್ಲ ರೀ. ಅದು ಈಗ ಸ್ವೀಟ್ ಮಾಡಾಕತ್ತೇನಲ್ಲ ರೀ, ನಾವು ಒಬ್ಳಾರು ತಿನ್ನೋದೆ. ನಮ್ಮ ಮನೆಯವರು ತಿನ್ನಂಗಿಲ್ಲ, ಆಮೇಲೆ ನನ್ನ ಮಗಳು ತಿನ್ನಂಗಿಲ್ಲ ರೀ. ಒಬ್ಬಳು ಸಲುವಾಗಿ ಇದೊಂದು ಸ್ವಲ್ಪ ಮಾಡ್ಕೊಳತ್ತೇನೆ ರೀ. ಪಲ್ಯನೂ ಮಾಡಿದ್ರೆ ಪಲ್ಯನೂ ತಿನ್ನಂಗಿಲ್ಲ ರೀ. ಎಲ್ಲ ಮಿಕ್ಸ್ ಆತ್ರಿ. ಈಗ ಹಾಲೊಂದು ಹಾಕ್ಕೊಂತೀನಿ ರೀ. ನೋಡಿರಿ ಈಗ ಹಾಕ್ಕೊಂಡೇನಿ ರೀ ಹಾಲು. ನಾನು ಸ್ವಲ್ಪ ಹಾಕ್ಕೊಂಡೇನಿ ರೀ. ಇದ್ರಾಗ ಚಲೋತ್ನಾಗ ಮಿಕ್ಸ್ ಆಕೈತ್ರಿ. ಇದು ನಮ್ಮ ಹಲ್ವಾ ಇದ್ರಾಗ ಮೆತ್ತಗಾಗ್ಬಿಡ್ತೈತಿ ನೋಡ್ರಿ. ಹಾಲು ಹಾಕಿದ ಮೇಲೆ ಎಷ್ಟು ಮೆತ್ತಗಾಗುತ್ತೆ, ಈ ಥರ ಮೆತ್ತಗಾಗ್ಬೇಕ್ರಿ. ಅದು ನಾನು ಸ್ವಲ್ಪ ಬೇಯಬೇಕ್ರಿ. ಇದಕ್ಕೆ ಏಲಕ್ಕಿ ಪೌಡ್ರ್ ಬೇಕಂದ್ರೆ ಹಾಕೋಬೋದು, ಇಲ್ಲಕ್ರೆ ಬಿಡ್ಬೋದ್ರಿ. ನಾನಂತರ ಏನೂ ಹಾಕ್ಕೊಳಕತ್ತಿಲ್ಲ ರೀ, ಇಷ್ಟ ಸಾಕ್ರಿ. ನಮ್ದು ಸಿಂಪಲ್ ಅದ ಕ್ಯಾರೆಟ್ ಹಲ್ವಾ ಅಂತೂ ರೆಡಿ ಆಗ್ತೈತ್ರಿ. ಇದು ಚಲೋತ್ನಾಗ ಬೇಯಬೇಕ್ರಿ. ಬೇಯಲಿರಿ ಒಂದು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಕೊಂಡು ಬಿಡ್ತೀನಿ ರೀ ನಾನು. ನೋಡಿರಿ ಫ್ರೆಂಡ್ಸ, ನಮ್ಮದು ಬಿಸಿ ಬಿಸಿ ಆದ ಕ್ಯಾರೆಟ್ ಹಲ್ವಾ ಅಂತೂ ರೆಡಿ ಆತ್ರಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ ಫ್ರೆಂಡ್ಸ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ. ನೀವು ಸಪೋರ್ಟ್ ಮಾಡೋದ್ರಿಂದ ನಂಗೆ ಭಾಳ ಹೆಲ್ಪ್ ಆಗ್ತೈತೆ ರೀ. ಭಾಳ ಸಿಂಪಲ್ ಐತ್ರಿ ಫ್ರೆಂಡ್ಸ. ನೀವು ಕೂಡ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಇದು ಟ್ರೈ ಮಾಡಿ ನೋಡಿ ಒಂದು ಕಮೆಂಟ್ ಹಾಕಿರಿ ಫ್ರೆಂಡ್ಸ, ಹೆಂಗಾಗಿತ್ತು ಅನ್ನೋದು. ನಾನು ಸ್ವಲ್ಪ ಹಾಲು ಹಾಕೀನಿ ಅದಕ್ಕೆ, ಅದ್ರ ಸಂಬಂಧ ಒಂದು ಸ್ವಲ್ಪ ಉದುರು ಆಗಿರ್ತೈತ್ರಿ. ಅದು ಜಾಸ್ತಿ ಆ್ಯಕ್ಚುಲಿ ಇದು ನಾ ಜಾಸ್ತಿ ಹಾಲು ಹಾಕಿ ಮಾಡ್ಕೊಂಡಿರ್ತಾರೆ ರೀ ಫ್ರೆಂಡ್ಸ. ನಾ ಮತ್ತು ಮನ್ಯಾಗ ಇವೆಲ್ಲ ಹಾಲು ಏನು ತಿನ್ನಂಗಿಲ್ಲಲ್ರಿ, ಅದ್ರ ಸಂಬಂಧ ಸ್ವಲ್ಪ ಹಾಕ್ಕೊಂಡೇನಿ ರೀ. ನೋಡಿರಿ ನಮ್ಮ ಮನ್ಯಾಗ ಯಾರು ತಿನ್ನೋನೂ ಇಲ್ಲ. ಇದು ಟೇಸ್ಟ್ ಮಾಡಿ ನೋಡಿದ್ರೆ ನಾನು ಒಬ್ಳು ಟೇಸ್ಟ್ ಮಾಡಿ ನೋಡ್ಕೋಬೇಕು ರೀ ಫ್ರೆಂಡ್ಸ. ನೋಡಿರಿ ಎಷ್ಟು ಮಸ್ತಾಗಿ ಕಾಣಾಕತ್ತೈತ್ರಿ ನಮ್ಮದು ಕ್ಯಾರೆಟ್ ಹಲ್ವಾ. ಸುಮ್ಮನೆ ವೇಸ್ಟ್ ಆಗ್ತೈತ್ರಿ. ಬರ್ರಿ ಫ್ರೆಂಡ್ಸ, ಎಲ್ಲರೂ ಕೂಡ ನಮ್ಮ ಮನ್ಯಾಗ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ತಿನ್ನು ಹೋಗಂತ್ರಿ ಫ್ರೆಂಡ್ಸ. ಟೈಮ್ ನೋಡ್ರಿಪ್ಪ, ಈಗ 11:30 ಆಗೈತ್ರಿ. ಈಗ ಮಲ್ಕೊಳೋ ಟೈಮ್ ರೀ ಫ್ರೆಂಡ್ಸ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ ಫ್ರೆಂಡ್ಸ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸಪೋರ್ಟ್ ಕೂಡ ಮಾಡಿರಿ. ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಐತ್ರಿ ಫ್ರೆಂಡ್ಸ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.